ನಿಮ್ಮನ್ನು ಇಂಡಕ್ಟ್ ಮಾಡ್ಬೇಕನ್ನೋ ಡಿಮಾಂಡ್ ಇದೆ. ಅದಕ್ಕೋಸ್ಕರ ನಾನು ಅಲ್ಲ, ಫಸ್ಟ್ ನಾನು ಏನಕ್ಕೆ ಮೀಟ್ ಮಾಡಿರ್ಬೋದು? ಐಕ್ಯೂ ಪಾಸ್ ಆದ್ವಾ ಸರ್? ಇನ್ನೂ ಪಾಸ್ ಆಗಿಲ್ಲ. ರಾಜನಹಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷರಿದ್ದಾರೆ, ಜಾತ್ರೆ ಮಹೋತ್ಸವ. ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ. ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿನೂ ಕೂಡ ಕರೆದಿದ್ದಾರೆ. ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತೇಳಿ ಅನ್ಕೊಂಡಿದ್ದೆ. ಇವತ್ತು ನಾನು ಬೇರೆ ಕಾರಣದಿಂದ ಹೋಗ್ಲಿಲ್ಲ. ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ. ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನಾಗೋದಿಲ್ಲ. ಹಾಗಾಗಿ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರನೂ ಕೊಡ್ತೇವೆ. ಅದನ್ನು ನಿಂತು ಭಾಗವಹಿಸಿ ಅದನ್ನ ಯಶಸ್ವಿನೂ ಕೂಡ ಮಾಡ್ತೀವಿ. ಸರ್, ನೀವು ನೋಡಿದ್ರೆ 2028 ಸಿದ್ದರಾಮಯ್ಯನವರೇ ಇರಬೇಕು ಅಂತೀರಾ? ಆದ್ರೆ ಎಲ್ಲಿ ಹೇಳಿದ್ದೀನಿ ನಾನು 28 ಮೇಲೆ ಇರ್ಬೇಕು ಅಂತಾನು ಹೇಳಿದ್ದೀನಿ. ಅದನ್ನು ಬರೀ 28 ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸರ್. ವೈರಾಗ್ಯದ ಮಾತು ನೀವು ಅವರೊಬ್ಬರೇ ಮಾತಾಡಿ, ಇನ್ನಾರು ಯಾರು ಮಾತಾಡಿಲ್ವಾ? ವೈರಾಗ್ಯದ ಮಾತು ಡಿ.ಕೆ. ಶಿವಕುಮಾರ್ ಹೇಳಿಲ್ವಾ? ನಾನು ಕಾರ್ಯಕರ್ತ ಅಂತ ಹೇಳಿಲ್ವಾ? ಮತ್ತೆ ಅದು ವೈರಾಗ್ಯದ ಕೇಳೋದಿಲ್ಲ ನೀವು. ನೀವೆಲ್ಲ ಬಹಳ ಇದಿದ್ದೀರಿ. ನೀವೆಲ್ಲ ಕಾರ್ಯಕರ್ತ ಪರ್ಮನೆಂಟ್ ಅಲ್ವಾ ಸರ್? ಕಾರ್ಯಕರ್ತ ಪರ್ಮನೆಂಟ್ ಸರಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಕೂಡ ಅನ್ವಯ ಆಗ್ತದಲ್ಲ. ನೋಡಿ, ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ, ಹರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ. ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡಕ್ಕಾಗೋದಿಲ್ಲ. ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗಿ ಬರ್ತದೆ ಅದ್ರಂತೆ ಎಲ್ಲರೂ ಕೂಡ ನಡ್ಕೊಳ್ತೀವಿ. ಮೊನ್ನೆ ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತನ್ನು ನೆನಪಿಸಿದ್ದಾರೆ. ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ? ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬಜೆಟ್ ಕಳೆಯೋವರೆಗೆ ಅಲ್ಲ, ರಾಜಕಾರಣದ ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಅಲ್ಲ, ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವ್ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ, ಜಾರ್ಜ್ ಅವರಿಗೆ ಕೇರಳ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಬಂದಿ ಬರಲ್ವಲ್ಲ, ಇಂಗ್ಲಿಷ್ ಹಿಂದಿ. ಗೃಹ ಸಚಿವರ ಖಾತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಕುಮಾರಸ್ವಾಮಿ ಅವರ ಆರೋಪ. ಬಳ್ಳಾರಿ ಘಟನೆ ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಮಂತ್ರಿಗಳ ಖಾತೆನಲ್ಲಿ ಎಷ್ಟು ಮಟ್ಟಿಗೆ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಲಿಸ್ಟೇ ಕೊಡ್ತೀವಿ ನಾವು. ಅದರಿಂದ ಒಬ್ಬ ಹಿರಿಯ ಸಚಿವರಾಗಿ ಜನರ ಹಿತದೃಷ್ಟಿಯಿಂದ ಯಾವ್ದಾದ್ರು ಉತ್ತಮ ಸಲಹೆಗಳನ್ನ ಕೊಡ್ಲಿಕ್ಕೆ ಎಲ್ರಿಗೂ ಕೂಡ ಸಾಮಾನ್ಯ ಜನರಿಂದ ಹಿಡಿದು ಮಂತ್ರಿವರೆಗೂ ಇರ್ತಾರೆ. ಅವರು ಕೂಡ ಅಲ್ಲಿ ಏನು ಬಳ್ಳಾರಿ ಪರಿಸ್ಥಿತಿ ತಿಳಿಯ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಏನ್ ಬುದ್ಧಿ ಬರ್ತದೆ, ಅವ್ರ ಹತ್ರ ಇರ್ತಕ್ಕಂಥ ಮಾಹಿತಿಯನ್ನ ಆಧರಿಸಿ ಅವರು ಕೂಡ ಕೆಲವು ಸಲಹೆಗಳನ್ನ ನೀಡಿರ್ತಾರೆ. ಅದೇನು ಆದೇಶಗಳಾಗೋದಿಲ್ಲ, ಸಲಹೆಗಳಷ್ಟೇ. ಮಾಡ್ತಾ ಇದಾರಲ್ಲ ಅಧಿಕೃತ. ನೋಡಿ, ಈಗಾಗಲೇ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಎಸಿಎಸ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನೆನ್ನೆನೂ ಕೂಡ ಅವರು ಇದರಲ್ಲಿ ಯಾವುದು ನಿಮ್ಮ ಪವರ್ ಹೌಸ್ ಇದೆಯಾ, ಶಕ್ತಿ ಭವನ, ಅದರಲ್ಲಿ ನೆನ್ನೆನೂ ಕೂಡ ಮಾತಾಡಿದ್ದಾರೆ. ಇನ್ಫಾರ್ಮಲ್ ಆಗಿ ಪ್ರಾರಂಭ ಮಾಡ್ತಾರೆ. ರೀಶಫಲ್ದು ಈಗ ರಾಹುಲ್ ಗಾಂಧಿ ಅವರನ್ನ ಯಾವಾಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಬರ್ತಾರೆ, ಆ ನಂತರ ಅದಕ್ಕೆ ಚಾಲನೆ ಸಿಗುತ್ತೆ. ಅವರು ಹೋಗ್ತಾರೆ, ನಾವು ಕೂಡ ಅಗತ್ಯ ಬಿದ್ರೆ ಹೋಗ್ತೀವಿ. ನಾವೇನು ಟೀಮ್ ಮಾಡ್ಕೊಂಡು ಜೊತೆನಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ಒತ್ತಾಯ ಮಾಡುವಂತ ಅಗತ್ಯತೆ ಏನಿಲ್ಲ. ಜಾರಕಿಹೊಳಿ ಈ ವರ್ಷ ರಾಜಕೀಯವಾಗಿ ಮುಂಬಡ್ತೀವಿ ಅಂತಾರೆ ಅಂತ ಅದೇ ನಾನ್ ಸಂತೋಷ ಪಡೋನು ಅವ್ರು ಮುಂಬಡ್ತೀವಿ ಅಂತಂದ್ರೆ. ಉಸ್ತುವಾರಿನ ಕಾಣಿಸ್ತಾ ಇಲ್ವಲ್ಲ ಸರ್? ಯಾರಿ ಸುರ್ಜೇವಾಲಾ ಅವರು ಬಹಳ ಬ್ಯುಸಿ ಇದ್ದಾರೆ. ಹರಿಯಾಣದಲ್ಲಿ ಬಹಳ ಮಹತ್ವವಾದಂತಹ ಅಲ್ಲಿ
ಕಾರ್ಯಭಾರ ಇರೋದ್ರಿಂದ ಅವರು ಬರ್ಲಿಕ್ಕೆ ತಲೆ ಆಗ್ತಾ ಇಲ್ವಲ್ಲ ಸರ್ ಅವರು ಕಾರ್ಯಭಾರ ಜಾಸ್ತಿ ಇದೆ ಅಂತ ಹೇಳಿಲ್ವೇನ್ರಿ? ಅಲ್ಲ ಅದು ಬಿಡುಗಡೆ ಯಾರೋ ಹೋಗ್ಬೇಕಲ್ಲ ಸರ್, ಇಲ್ಲಿಂದ ಬಿಡುಗಡೆ ಯಾರೋ ಹೇಳಿ, ಇದು ಕಾಂಗ್ರೆಸ್ ಪಕ್ಷ, ಇದು ನ್ಯಾಷನಲ್ ಪಾರ್ಟಿ, 140 ವರ್ಷ ಇತಿಹಾಸ ಇರುವಂತದ್ದು. ಎಲ್ಲೆಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಹೆಚ್ಚು ಕಾರ್ಯ ಇರುತ್ತೆ ಅಂತ ಕಡೆ ಗಮನ ಹರಿಸ್ತಕ್ಕಂಥ ನಡೀತಾ ಇದೆಯಲ್ಲ. ನಾನು ಡೈರೆಕ್ಟರ್ಗೆ ಎಲೆಕ್ಷನ್ ಸೋಮವಾರ ಅರ್ಜಿ ಹಾಕ್ತೀನಿ. ಸೋಮವಾರ ದಿವಸ ನಾಮಿನೇಷನ್ ಫೈಲ್ ಮಾಡಿ ಡೈರೆಕ್ಟರ್ಗೆ. ಅದು ಡೈರೆಕ್ಟರ್ ಆದ್ಮೇಲೆ ತಾನೇ ಮುಂದಿನ ಅಧ್ಯಕ್ಷ, ಉಪಾಧ್ಯಕ್ಷ, ಇನ್ನೊಬ್ಬ ಅದೆಲ್ಲ ಬರೋದು. ಅಲ್ಲಿನವರೆಗೂ ಎಲ್ಲ ಆಗ್ತದೆ. 21 ಜನ ನಿಮ್ ಕಡೆನೇ ಇದಾರೆ ಅಂತ ಹೇಳಿ ಎಲ್ಲಿದ್ದಾರೆ? 19 ಜನ ಇರೋದು. ಇನ್ನು 2 ಬ್ಯಾಂಕ್ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಇಲ್ಲ, ಕೋಲಾರ ಅಂಡ್ ಬಾಗಲಕೋಟೆ. ಸೀನಿಯರ್ಗಳಲ್ಲಿ ನೀವೇ ಸರ್ ಇರೋದು, ಏನಾದ್ರು ಅಧ್ಯಕ್ಷ ಸ್ಥಾನಕ್ಕೆ ನೋಡೋಣ. ಅಂತಿಮವಾಗಿ ಪಕ್ಷ, ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ. ಕೆಪಿಸಿಸಿ ಹುದ್ದೆ ವಿಚಾರ ಎಲ್ಲಿಗೆ ಬಂತು ಸರ್ ಚರ್ಚೆ? ನೀವು ಬಹಳ ಆಕಾಂಕ್ಷಿ ಆಗಿದ್ರಿ ಸರ್. ಹೌದು, ಇವತ್ತು ಆಕಾಂಕ್ಷೆನೆ. ಅದಕ್ಕೋಸ್ಕರ ನೋಡೋಣ. ನಾನು ಹೇಳುತ್ತಲ್ಲಪ್ಪ, ಯಾವುದೇ ಪಕ್ಷದಲ್ಲಾಗ್ಲಿ ಸರ್ಕಾರದಲ್ಲೇ ಆಗ್ಲಿ ಬದಲಾವಣೆಗಳು ಅಂತಂದ್ರೆ ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಕ್ಕಂಥದ್ದು. ಅದು ಅವ್ರ ಥಿಂಕಿಂಗ್ ಏನಿದೆ ನೋಡೋಣ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಆತ್ಮೀಯವಾಗಿ ಮಾತನಾಡಿಸಿದ್ರಂತೆ ಸರ್. ಹೌದು, ನಾನು ಹೇಳುತ್ತಲ್ಲ, ಎಲ್ಲರಿಗಿಂತ ಮುಂಚೆಯಿಂದ ಡಿ ಕೆ ಶಿವಕುಮಾರ್ ಅವರು ನನಗೆ ಆತ್ಮೀಯ ಸ್ನೇಹಿತ ಅಲ್ಲ ಅಂತ ನಾನು ಯಾವತ್ತೂ ಅಲ್ಲಲ್ಲ. ನಾವ್ ಎಲ್ಲೆಲ್ಲ ಹೋಗಿದ್ವಿ, ಅವೆಲ್ಲ ನಿಮ್ಗೆ ಹೇಳಕ್ಕಾಗಲ್ಲ. ನಡೀರಿ. ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಿಮ್ಮ ವಾಲ್ಮೀಕಿ ಸಮುದಾಯದ ಸ್ಥಾನಗಳು ಸಹ ಖಾಲಿ ಇರುವಂತದ್ದು. ನೋಡಿ, ಸತೀಶ್ ಅವರು ಹಿರಿಯ ಸಚಿವರು ಇದ್ದಾರೆ, ನಮ್ಮ ಸಮಾಜದ ಮುಖಂಡು, ಪ್ರಶ್ನಾತೀತವಾದಂತಹ ಮುಖಂಡು ನಮ್ಮ ಸಮಾಜಕ್ಕೆ. ಸೊ ಹೀಗಾಗಿ ಅವರು ಬೇರೆ ಬೇರೆ ಎಲ್ಲ ಇರ್ತವೆ. ಅವರು ಕಾರ್ಯಚಟುವಟಿಕೆ, ಅವರು ಈಗ ನಮ್ಗೆ ಹೇಳ್ತಾ ಇದ್ರು, ಸೌತ್ ಆಫ್ರಿಕಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀನಿ, ಒಂದು ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ತೀನಿ ಅಲ್ಲಿ ಅಂತ ಹೇಳ್ತಾ ಇದ್ರು. ಹಂಗೆ ಅವ್ರಿಗೆ ಬೇರೆ ಬೇರೆ ಇರ್ತವೆ. ನಾನು ಒಂದ್ಸರಿ ದುಬೈಯಿಂದ ಯಾವುದೋ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ದುಬೈಯಿಂದ ಫ್ಲೈಟ್ ಚೇಂಜ್ಗೆ ಇದ್ದೆ. ಅಲ್ಲಿಗೆ ಇವರ ಡಾಟರ್, ಇವ್ರ ಮಗ ಅಲ್ಲಿ ಸಿಕ್ಕರು ನನಗೆ. ನಾವು ಅಲ್ಲಿಂದ ದುಬೈಯಿಂದ ಒಂದೇ ಫ್ಲೈಟ್ ಅಲ್ಲಿ ಬಂದು, ನಾನು ಏನಕ್ಕೆ ಎಲ್ಲೋಗಿದ್ವಿ ಅಂತ ಕೇಳಿದೆ. ಅವ್ರನ್ನೆಲ್ಲ ಎಲ್ಲ ಚೈನಾಕ್ ಹೋಗಿದ್ರು, 3 ಜನ. ಅವ್ರದ್ದು ಯಾರಿಗೂ ವ್ಯವಹಾರ ಗುಟ್ಟು ಯಾರಿಗೂ ಹೇಳಲ್ಲ ಅವರು. ಸುಮ್ಮನೆ ಯಾಕೆ ಕೇಳಲ್ಲ? ರಾಜಕೀಯ ಗುಟ್ಟನ್ನು ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ, ಎಲ್ಲ ಹೇಳಲ್ಲ. ದೆಹಲಿ ಬೇರೆ ಬೇರೆ ವಿಚಾರ ಅಂದ್ರಿ. ದೆಹಲಿ ಬೇರೆ ಬೇರೆ ವಿಚಾರ, ರಾಜಕಾರಣನೂ ಇರುತ್ತೆ, ಸ್ವಂತ ವ್ಯವಹಾರನೂ ಇರ್ತದೆ. ಅದಕ್ಕೆಲ್ಲ ಏನು ಇದು ವ್ಯತ್ಯಾಸ ಏನಿರೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.